ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬುಧವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ನಿಫ್ಟಿನಲ್ಲಿ ಮಂತ್ಲಿ ಎಕ್ಸ್ಪೈರಿ, ಬರೀ ನಿಫ್ಟಿ ಎಕ್ಸ್ಪೈರಿನ ನಾಳೆ ಯಾವುದು ಬ್ಯಾಂಕ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ, ಫಿನ್ ನಿಫ್ಟಿ ಎಲ್ಲದ್ರದ್ದು ಎಕ್ಸ್ಪೈರಿ. NSE ಮತ್ತು ಎಕ್ಸ್ಪೈರಿನ ಚೇಂಜ್ ಮಾಡ್ತಾರೆ, ಮಂಗಳವಾರಕ್ಕೆ ಹೋಗ್ತಾರೆ, ಈ ಥರ ಆ ಥರ ಅಂತೆಲ್ಲ ಬರ್ತಿದೆ. ಅದಕ್ಕೆ ಸೆಬಿಯಿಂದ ಇನ್ನೂ ಗೈಡ್ಲೈನು ಅದೆಲ್ಲ ಬರಬೇಕಾಗಿತ್ತು, ಅಲ್ಲಿ ತನಕ ಗೊತ್ತಿಲ್ಲ. ನೋಡಿ ಈಗ ಟೈಮ್ ಲೈನು ಗೈಡ್ಲೈನು ಅಂದಾಗ ನೆನಪಾಯಿತು. ಯೂಶಲಿ ಜುಲೈ 31 ಲಾಸ್ಟ್ ಡೇಟ್ ಆಗಿರ್ತಿತ್ತು ITRನ ಫೈಲ್ ಮಾಡೋಕ್ಕೆ ಅಲ್ವಾ. ಪ್ರತಿ ವರ್ಷ ನಾವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ನ ಫೈಲ್ ಮಾಡ್ತೀವಿ, ಯಾರ್ಯಾರು 2.5 ಲಕ್ಷಕ್ಕಿಂತ ಜಾಸ್ತಿ ಆದಾಯ ಬರ್ತಿರುತ್ತೋ ಅವರಿಗೆ. ಅದನ್ನ ಈಗ ಜುಲೈ 31ರಿಂದ ತೆಗೆದು ಸೆಪ್ಟೆಂಬರ್ 15ಕ್ಕೆ ಅಂತ ಮಾಡಿದ್ರು. ಯಾಕೆಂದರೆ ಲಾಸ್ಟ್ 2 ವರ್ಷದಿಂದ ಸುಮಾರು ಜನಕ್ಕೆ ನಮಗೆ ಇರೋದೇ ಅಭ್ಯಾಸ ಕೊನೇ ದಿನ ಹೋಗಿ ಸಬ್ಮಿಟ್ ಮಾಡೋದು ಅಂತಲ್ವಾ. ಸರ್ವರ್ ಆಗ್ತಿತ್ತು, ಕ್ರ್ಯಾಶ್ ಆಗ್ತಾಯಿತ್ತು, CAಗಳು ಫುಲ್ ಮಾಡೋಕ್ಕಾಗ್ತಿಲ್ಲ, ಏನೇ ಎಕ್ಸ್ಟೆಂಡ್ ಮಾಡಿ ಅಂತ ಎಷ್ಟೇ ಕೇಳ್ಕೊಂಡ್ರು ಕೂಡ ಲಾಸ್ಟ್ 2 ವರ್ಷದಿಂದ ITR ಡೆಡ್ಲೈನ್ನ ಎಕ್ಸ್ಟೆಂಡ್ ಮಾಡ್ತಾನೆ ಇರಲಿಲ್ಲ. 31 ಅಂದರೆ 31 ಕ್ಲೋಸ್ ಮುಗೀತು ಅಂತ. ಈಗ ಅದಕ್ಕೆ ಮುಂಚಿತವಾಗಿ ಹೇಳ್ಬಿಟ್ಟಿದ್ದಾರೆ. ಈ ಸಲ ಒಂದಿಷ್ಟು ಪ್ರಾವಿಷನ್ಸ್ಗಳು ಚೇಂಜಸ್ ಎಲ್ಲ ಇರೋದ್ರಿಂದ ಸ್ವಲ್ಪ ಮೋಸ್ಟ್ಲಿ ಟೈಮ್ ಕೊಡಿ ಅಂತ ಕೇಳಿದ್ರು CA ಈ ಆರ್ಗನೈಸೇಷನ್ ಎಲ್ಲ ಕಡೆಯಿಂದ. ಹಾಗಾಗಿ ಸೆಪ್ಟೆಂಬರ್ 15 ತನಕ ಡೆಡ್ಲೈನ್ನ ಪುಷ್ ಮಾಡ್ತೀವಿ ಅಂತ ಸುದ್ದಿ ಬಂದಿದೆ ಗೌರ್ಮೆಂಟಿಂದ. ITR ಏನಕ್ಕೆ, ಏನು ಮಾಡಬೇಕು, ಸ್ಯಾಲರಿಡ್ ಉದ್ಯೋಗಿ ಆಗಿದ್ರೆ ಏನೇನು ಸೆಕ್ಷನ್ಗಳಿತ್ತು, ಏನು ತಿಳ್ಕೊಬೇಕು ಅನ್ನೋದನ್ನು ನೀವು ಡೆಡಿಕೇಟ್ ವಿಡಿಯೋ ಇದೆ. ಈಗ ಹೊಸದಾಗಿ ಕೆಲಸ ಶುರು ಮಾಡೋರಿಗೆ ನಿಮಗೆ ಅಪ್ ಟು 12,75,000 ತನಕ ಯಾವುದೇ ರೀತಿ ಅಂದರೆ ಟ್ಯಾಕ್ಸ್ ಇಲ್ಲ, ನೀವು ಆರಾಮಾಗಿ ಮಜಾ ಮಾಡ್ಬೋದು. ಬಟ್ ಹಿಂದೆ ಹಂಗಿರಲಿಲ್ಲ. ಒಂದ್ಸಲ ನಮ್ಮ ಇನ್ಕಮ್ 2.5 ಲಕ್ಷ ದಾಟ್ತು ಅಂತಂದ್ರೂ ಕೂಡ ನಾವು ಟ್ಯಾಕ್ಸ್ನ ಕಟ್ಟಬೇಕಾಗಿರ್ತಿತ್ತು, ಪ್ಲ್ಯಾನ್ ಮಾಡಬೇಕಾಗಿರ್ತಿತ್ತು, ದುಡ್ಡನ್ನು ಸೇವ್ ಮಾಡಿ ಟ್ಯಾಕ್ಸ್ನ ಉಳಿಸ್ಬೇಕಾಗಿರ್ತಿತ್ತು. ಈಗ ಅದು ಯಾವುದೂ ಇಲ್ಲ, ಹೇಗೆ ಬೇಕೋ ಹಾಗೆ ದುಡ್ಡನ್ನ ಖರ್ಚು ಮಾಡ್ಬೋದು. ಆದರೆ ಹಾಗೆ ಮಾಡಬೇಕಾ ನಾವು? ಇಲ್ಲ. ಸೊ ಒಂದೊಂದ್ಸಲ ಆ ದೃಷ್ಟಿಯಿಂದ ನೋಡೋದಾದರೆ ಓಲ್ಡ್ ಟ್ಯಾಕ್ಸ್ ರೆಜಿಮೆ ಬೆಟರ್ ಇತ್ತು ಅಂತ ಅನ್ಸುತ್ತೆ. ಯಾಕೆಂದರೆ ಆ ಒಂದು ಹ್ಯಾಬಿಟ್ನ ಬರೆಸ್ತಾ ಇತ್ತು ಎಲ್ಲರಿಗೂ, ಯಾರು ಹೊಸದಾಗಿ ಕೆಲಸ ಶುರು ಮಾಡ್ತಿದ್ರು ಅವರಲ್ಲಿ. ಈಗ 12.25 ಲಕ್ಷ ತನಕ ಏನು ಕಟ್ಟೋದಿಲ್ಲ, ಏನಿಲ್ಲ ಅಲ್ವಾ. ಸೊ ಹೇಗೆ ಬೇಕೋ ಹಾಗೆ ಜಾಸ್ತಿ ಸ್ಪೆಂಡಿಂಗಿಗೆ ಹೋಗ್ಬೋದು. ಬಟ್ ಜನ ಹಂಗಿದಾರ, ಯಂಗ್ ಜನ್ರೇಷನ್ ತುಂಬ ಪಾಪ್ಯುಲರ್, ಎಲ್ಲ ಸೇವಿಂಗಲ್ಲಿ ಜೋರಾಗೇ ಇದ್ದಾರೆ. ಎಲ್ಲ ಕ್ರಿಪ್ಟೋ, ಸ್ಟಾಕ್ಸು ಅದರಲ್ಲೇ ಡೈರೆಕ್ಟಾಗಿ ಇನ್ವೆಸ್ಟ್ಮೆಂಟು ಇಳ್ದಿರ್ತಾರೆ. ಬಟ್ ಹೇಳಬೇಕು ಅನಿಸುತ್ತೆ, ಹೇಳಿದೆ ಅಷ್ಟೇ. ಸೊ ITCನಲ್ಲಿ 3.16% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಲೂಸರ್ ಆಗಿದೆ ITC. ಅದೇ ರೀತಿ HDFC ಲೈಫ್, LIC ಭರ್ಜರಿಯಾಗಿ ರಿಸಲ್ಟು ಬಂತು, ಜೊತೆಗೆ ಅವ್ರದ್ದು ಗಿನ್ನಿಸ್ ರೆಕಾರ್ಡ್ ಇದೆಲ್ಲ ಬಂತಲ್ಲ. ಓವರಾಲ್ ಇನ್ಶೂರೆನ್ಸ್ ಸೆಕ್ಟರ್ ಸ್ವಲ್ಪ ಪಾಸಿಟಿವ್ ಆಗಿ ನೋಡ್ತಾ ಇರ್ಬೋದು ಅದನ್ನ. ಸೊ HDFC ಲೈಫು ಅಥವಾ ಅವ್ರದ್ದು ರಿಸಲ್ಟ್ಸು ಚೆನ್ನಾಗಿ ಬಂದಿರ್ಬೋದು. 1.76% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಅದೇ ಇವತ್ತಿನ ಟಾಪ್ ಗೇನರ್ ಆಗಿದೆ. ಓವರಾಲ್ ಇವತ್ತು ಕೂಡ ನೆಗೆಟಿವ್ ಇದ್ದಿದ್ದಂಥ ಸ್ಟಾಕ್ಸ್ಗಳೇ ಜಾಸ್ತಿ ಇತ್ತು ನಿಫ್ಟಿ 50ನಲ್ಲಿ ನೋಡೋದಾದರೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ನೋಡ್ತಾ ಬರೋದಾದರೆ ಶ್ರೀ ಸಿಮೆಂಟ್ ಅಂತ ಕಾಣಿಸುತ್ತೆ. 3.41% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಲೂಸರ್ ಆಗಿದೆ. LIC ಆಫ್ಟರ್ ಎ ಸ್ಪೆಕ್ಟಾಕ್ಯುಲರ್ ರಿಸಲ್ಟ್ಸ್ 8.12% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಇವತ್ತಿನ ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಗೇನರ್ ಆಗಿದೆ. ಸೊ ನ್ಯೂಸ್ಗಳು, ನೆಗೆಟಿವ್ ನ್ಯೂಸ್ಗಳು ಅಂತ ಏನಾದ್ರು ಬರ್ತಿತ್ತು ಅಂತಂದರೆ ನೋಡಿ, ಕೋವಿಡ್ ಇವಾಗ ನೆಗೆಟಿವ್ ಅಂತ ಎಷ್ಟೊಂದು ಜನ ಕನ್ಸಿಡರ್ ಮಾಡೋದಿಲ್ಲ, ಸುಮಾರು ಮಾಡಲೂಬಾರ್ದು. ಯಾಕೆಂತಂದರೆ ಅಂದರೆ ಎಚ್ಚರಿಕೆ ಅದೆಲ್ಲ ಸರಿ, ಬಟ್ ತುಂಬ ಭಯ, ಮಹಾಮಾರಿ ಮತ್ತೆ ಅದೆಲ್ಲ ಬರೀ ಅದು ಸ್ಕ್ಯಾಮ್ ಅದು. ಸೊ ಈಗ 1000 ಕೇಸ್ ದಾಟಿದೆ ಇಂಡಿಯಾದಲ್ಲಿ ಅಂತ ಬಂದಿದೆ. ಜಾಗರೂಕರಾಗಿರಲೇಬೇಕು, ಅದು ಖಂಡಿತ. ಸೊ ಆದರೆ ಭಯ ಪಡುವಂಥದ್ದು, ಆತಂಕ ಪಡುವಂಥದ್ದು ಇಲ್ಲ. ಸೊ ಅದೆಲ್ಲ ಮತ್ತೆ ಇವಾಗ ಶುರುವಾಗೋ ಥರ ಕಾಣಿಸ್ತಾ ಇದೆ. ಅದನ್ನ ಮಾರ್ಕೆಟ್ ನೆಗೆಟಿವ್ ಆಗಿ ತೊಗೊಂಡಿದೆ ಅಂದರೆ ಆ ಥರ ತೊಗೊಂಡಂಗೆ ಅನ್ನಿಸ್ತಾ ಇಲ್ಲ. ನೆನ್ನೆ ಸುಮಾರು ಜನ US ಮಾರ್ಕೆಟ್ ತುಂಬ ಪಾಸಿಟಿವ್ ಆಗಿತ್ತು ಅಂತ ಹೇಳಿ ಇವತ್ತು 25,200 ಹೋಗ್ಬೋದು ಅಂತ ಕಮೆಂಟ್ ಮಾಡಿದ್ರಿ ನೈಟ್ ಟೈಮಲ್ಲೆಲ್ಲ. ಬಟ್ ನಾನು ಯಾಕೆ ನೆಗೆಟಿವ್ ಆಗಿ ಇರಬೇಕು ಅಂತ ಹೇಳ್ತಾ ಇದ್ದೀವಿ ಅಂತಂದರೆ ಮೇಯ್ನ್ ಒನ್ ಫ್ಯಾಕ್ಟರ್ ಇವತ್ತು ಅದೇ ಮಾತು, ಬಿಕಾಸ್ ಆಫ್ ಇಂಡಿಯಾ ವಿಕ್ಸ್. ಎಲ್ಲಿವರೆಗೂ ಇಂಡಿಯಾ ವಿಕ್ಸು ನಮಗೆ ಕೆಳಗಡೆ ಬರೋದಿಲ್ವೋ ಅಲ್ಲಿ ತನಕ ನಾವು ಖಂಡಿತವಾಗಿ ಮೇಲ್ಗಡೆ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇಂಟ್ರಾಡೇನಲ್ಲಿ ಚೇಂಜ್ ಆಗ್ಬೋದು. ಇಂಡಿಯಾ ವಿಕ್ಸು ಸ್ಲ್ಯಾಶ್ ಆಗಿ ಒಂದು 10-15% ಸ್ಲ್ಯಾಶ್ ಆಗಿಬಿಟ್ಟು ಮಾರ್ಕೆಟ್ ರ್ಯಾಲಿ ಆಯಿತು ಅಂದರೆ ಓಕೆ, ಅವಾಗ ಒಂದು ಡಿಸೈಡಿವ್ ಆಗಿ ಮಾರ್ಕೆಟ್ ಒಂದು ಕಡೆ ಮೂವ್ಮೆಂಟ್ ಆಗಿದೆ ಅಂತ ಹೇಳ್ಬೋದು. ಬಟ್ ದಿನ ಒಂದು ಹಿಂಗೆ ಮಾಡ್ತಾ ಇದೆ, ವಿಕ್ಸು 18 ಮೇಲೆ ಇದೆ ಅಂದರೆ ನಾವು ಹುಷಾರಾಗೇ ಇರಬೇಕು. ಯಾವ ಟೈಮಲ್ಲಿ ಬೇಕಾದರೂ ದೊಡ್ಡ ಮೂವ್ಮೆಂಟ್ಗಳು ಬರ್ಬೋದು. ಇನ್ ಕೇಸ್ ಏನಾದ್ರು ಇಂಡಿಯಾ ವಿಕ್ಸ್ ಮತ್ತೆ ಇಲ್ಲಿಂದ ಸ್ಪೈಕ್ ಆಯಿತು ಅಂದರೆ ಮಾರ್ಕೆಟಲ್ಲಿ ಒಂದು ಶಾರ್ಪ್ ಆಗಿ ಕರೆಕ್ಷನ್ ಬರುವಂಥ ಸಾಧ್ಯತೆ ಇದೆ. ಈಗ ತುಂಬ ವೊಲೆಟೈಲ್ ಆಗಿರುತ್ತೆ ಮಾರ್ಕೆಟ್. ಯಾವಾಗ ವಿಕ್ಸು 16, 17 ಈ ಥರದ್ರ ಮೇಲಿರುತ್ತೋ ಮಾರ್ಕೆಟು ವೊಲೆಟೈಲ್ ಆಗಿರುತ್ತೆ. ನಿಫ್ಟಿ ಇವತ್ತೇನಾಗಿತ್ತು ಅದೇ ಆಗಿತ್ತು. ಸೊ ಇವತ್ತು ನೀವು ನೋಡ್ತಾ ಬರೋದಾದರೆ ಡೈಲಿ ಕ್ಯಾಂಡಲಲ್ಲಿ ಇವತ್ತು ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು, ಸ್ಲೈಟಾಗಿ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಯ್ತಲ್ವಾ. ಸೊ ಗ್ಯಾಪ್ ಡೌನ್ ಓಪನಿಂಗ್ ಆಗಿ 24,800 ಆ ಝೋನ್ ಏನಿತ್ತು ಆ ಝೋನನ್ನು ಆಲ್ಮೋಸ್ಟ್ ಇವತ್ತು ಅಲ್ಲೇ ನಿಂತ್ಕೊಂಡ್ಬಿಟ್ಟಿತ್ತು ಸುಮಾರು ಹೊತ್ತು ತನಕ. ಲಾಸ್ಟ್ ಮೂಮೆಂಟಲ್ಲಿ ಒಂದು ಸಣ್ಣದಾಗಿ ಅಲ್ಲಿಂದ ಸ್ವಲ್ಪ ಕೆಳಗಿಲ್ದಂಗೆ ಕಾಣಿಸಿದೆ. ಬಟ್ ಇಡೀ ದಿನ ನೀವು ನೋಡಿ 24,800, 24,800 ಅಲ್ಲೇ ಉಳ್ಕೊಂಡಿದೆ. ಈಗ ಈ ಲೆವೆಲ್ ಅಂತ ನಾವು ನೋಡ್ತಾ ಬರೋದಾದ್ರೆ 24,800ಇಂದ 24,750 ಇಲ್ಲಿ ಒಂದು ಸಪೋರ್ಟ್ ಇರೋ ಲೆವೆಲ್ ಇದು, ಕರೆಕ್ಟಾ. ಸೊ ಇಲ್ಲಿ ಒಂದ್ಸಲ ದೊಡ್ಡದಾಗಿ ಇಲ್ಲಿಂದ ಮೂವ್ಮೆಂಟ್ ಆಗಿತ್ತು, ವಾಪಸ್ ಕೆಳಗಡೆ ಬಂದಿತ್ತು, ಅಲ್ಲೇ ಸಸ್ಟೈನ್ ಆಗಿತ್ತು. ಇಲ್ಲಿ ಒಂದ್ಸಲ ಟೆಸ್ಟ್ ಮಾಡ್ಕೊಂಡು ಮೇಲ್ಗಡೆ ಹೋಗಿತ್ತು, ವಾಪಸ್ ಇಲ್ಲಿ ಬಂದರೆ ಇಲ್ಲಿ ಟೆಸ್ಟ್ ಆಗಿತ್ತು. ಇದೆಲ್ಲ ನೋಡಿ ಕ್ಲೀನಾಗಿ ಹಿಂಗೆ ಸುಮ್ಮನೆ ಕೈ ಇಟ್ಟರೆ ಇಲ್ಲಿ ಕಾಣುತ್ತೆ 24,750, 800 ಒಂದು ಸಪೋರ್ಟ್ ಬಿಲ್ಡಪ್ ಆಗಿರೋದು ಹಿಸ್ಟಾರಿಕಲಿ ಇದೆ ಅಂತ ಅಲ್ವಾ. ಸೊ ಈ ಲೆವೆಲ್ಗಳನ್ನು ಮಾರ್ಕೆಟು ಬಿಟ್ಕೊಡುವಂಥ ಸಾಧ್ಯತೆ
ಕಡಿಮೆ ಇರುತ್ತೆ. ಆದರೆ ನಾಳೆ ಮಂತ್ಲಿ ಎಕ್ಸ್ಪೈರಿ. ಸೊ ಮಂತ್ಲಿ ಎಕ್ಸ್ಪೈರಿ ಆಗಿರೋದ್ರಿಂದ ಇದು ಆಚೆ ಈಚೆ ಆಗುವಂಥ ಸಾಧ್ಯತೆ ಇದೆ. ಡೈಲಿ ಕ್ಯಾಂಡಲ್ ಅಂತ ನೋಡ್ತಾ ಬರೋದಾದ್ರೂ ಕೂಡ ಮಾರ್ಕೆಟ್ ಇವಾಗ ಒಂದು ಸ್ವಲ್ಪ ನೆಗೆಟಿವ್ ಆಗಿ ಆಗೋ ಥರದ್ದು ಅನ್ನಿಸ್ತಾ ಇದೆ. ವಿಕ್ಸು ಕೂಡ ಮೇಲ್ಗಡೆ ಇದೆ. ವೀಕ್ಲಿ ಕ್ಯಾಂಡಲ್ ಕೂಡ ಸ್ವಲ್ಪ ಇವಾಗ ಈ ಕೆಳಗಡೆ ರೇಂಜಿಗೆ ಬಂದು ಕ್ಲೋಸಿಂಗ್ ಮಾಡೋ ಥರದ್ದು ಕಾಣಿಸ್ತಾ ಇದೆ. ಬಟ್ ಇನ್ನೂ ಅಂಥ ಒಂದು ದೊಡ್ಡ ನೆಗೆಟಿವ್ ಅಂತ ಆಗಿಲ್ಲ. ಯಾಕೆ ಈಗ ದೊಡ್ಡ ನೆಗೆಟಿವ್ ಅಂತ ಆದ್ರೂ ಕೂಡ ಎಲ್ಲಿ 24,400 ತನಕ ಜಾಗ ಇದೆ. ಯಾಕೆಂದರೆ ಇದ್ರೊಳಗೆ ಎಲ್ಲೇ ಕ್ಲೋಸಿಂಗ್ ಆದರೂ ಇದೇನಾಗುತ್ತೆ, ಒಂದು ಇಂಟರ್ನಲ್ ಕ್ಯಾಂಡಲ್ ಕ್ಲೋಸಿಂಗ್ ಎಕ್ಸ್ಪೈರಿನೇ ಆಗುತ್ತೆ. ಅವನೇ ವೀಕ್ಲಿ ಕ್ಯಾಂಡಲ್ ಅಂತ ನಾವು ನೋಡ್ತಾ ಹೋಗೋದಾದ್ರೆ. ಹಾಗಾದರೆ ನಾಳೆಗೆ ಏನು ಯಾವ ರೆಫರೆನ್ಸ್ ತೊಗೊಳೋದು, ಏನು ಕತೆ ಅಂತ ನೋಡೋದಾದರೆ ತಿರ್ಗಾ ನಮ್ಮ ಯಾವುದು ಆಪ್ಷನ್ ಚೈನಿಗೆ ಬರಬೇಕು. ಆಪ್ಷನ್ ಚೈನಿಗೆ ಬಂದು ಸೆನ್ಸಿಬಲ್ ಮೂಲಕ ಯಾವ ರೀತಿಯಾಗಿ ಲಾಗಿನ್ ಆಗೋದು, ಯಾವ ರೀತಿಯಾಗಿ OI ಪ್ರೊಫೈಲ್ ನೋಡೋದು, ಇದ್ರ ಬಗ್ಗೆ ಎಲ್ಲ ಡೆಡಿಕೇಟೆಡ್ ಆಗಿ ಪ್ಲೇಲಿಸ್ಟಲ್ಲಿ ಕೈಟ್ ಟ್ಯೂಟೋರಿಯಲಲ್ಲಿ ವಿಡಿಯೋಗಳಿದೆ. ಈ ಪ್ಲೇಲಿಸ್ಟ್ನ ಈ ವಿಡಿಯೋ ಎಂಡಿಗೆ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಸೊ 25,000ದಲ್ಲಿ ನೋಡಿ ಇವಾಗ ಅಗ್ರೆಸಿವ್ ಆಗಿ ನಮಗೆ ರೆಸಿಸ್ಟೆನ್ಸ್ ಇದ್ರ ಮೇಲಂತೂ ಹೋಗಕ್ಕೆ ಬಿಡಲ್ಲ ಅಂತ ಕೂತ್ಬಿಟ್ಟಿದ್ದಾರೆ ಇಲ್ಲಿ. ಅದಕ್ಕಿಂತ ಕೆಳಗಡೆ ಈಗ 24,800 ಕೂಡ ಇವತ್ತು 24,800 ಸುಮಾರು ಓವರ್ ಆಗಿ ಕೆಳಗಡೆ ಬಂದಿದ್ದರಿಂದ ಇಲ್ಲೂ ಕೂಡ ಒಂದಿಷ್ಟು ಜನ ಪೊಸಿಷನ್ನ ಆ್ಯಡ್ ಮಾಡ್ಕೊಂಡಿದ್ದಾರೆ. ಮೇನ್ ಸಪೋರ್ಟ್ ಅಂದರೆ ನನಗೆ 24,000 ಸರ್ಪ್ರೈಸಿಂಗ್ಲಿ ಅಲ್ಲಿ ತನಕ ಯಾರು ರೆಡಿನೇ ಇಲ್ಲ. ಜಸ್ಟ್ ನಾಳೆ ಎಕ್ಸ್ಪೈರಿಗೆ ನಾನು ಹೇಳ್ತಾರಂಥದ್ದು. ಹಂಗಂದ್ರೆ ಏನು 700 ಪಾಯಿಂಟ್ಗಳು ಕರೆಕ್ಷನ್ ಬರುತ್ತೆ ಅಂದರೆ ಹಂಗಲ್ಲ. ಬಟ್ ಹತ್ತಿರದಲ್ಲಿ ಯಾರು ರಿಸ್ಕ್ ತೊಗೊಳಕ್ಕೆ ಕಾಣಿಸ್ತಾ ಇಲ್ಲ. ನೋಡಿದ್ರೆ ಯಾರು ಸಪೋರ್ಟ್ ಕೊಡೋಕ್ಕೆ ರೆಡಿ ಇಲ್ಲ ಇಲ್ಲಿ. ಈ ಥರದ ಮಟ್ಟಿನ ಸಪೋರ್ಟ್ ಇಲ್ಲಿ ಯಾರಾದರೂ ಕೊಡ್ತಾ ಇದ್ದಾರಾ? ಕೊಟ್ಟಿಲ್ಲ. ಹಾಗಾಗಿ ಏನು ನಾಳೆಗೂ ಕೂಡ ನಾವು ನೆಗೆಟಿವ್ ಆಗೇ ಇರಬೇಕು. OI ಅದೇ ಹೇಳ್ತಾ ಇದೆ, ವಿಕ್ಸು ಅದೇ ಹೇಳ್ತಾ ಇದೆ. ಸೊ ಎಲ್ಲ ಕಡೆ ಅದೇ ಹೇಳ್ತಾ ಇದೆ. ಸರ್ಪ್ರೈಸ್ ಮಾಡ್ತಾರಾ? ನಾಳೆ ಮಾಡ್ಬೋದು ಖಂಡಿತ. ಮಂತ್ಲಿ ಎಕ್ಸ್ಪೈರಿ ಏನು ಬೇಕಾದ್ರೂ ಆಗ್ಬೋದು. ಬಟ್ ಸದ್ಯಕ್ಕೆ ನಮಗೆ ಸೆಲ್ಲರ್ಸ್ದೇ ಇಲ್ಲಿ ಹವಾ ಕಾಣಿಸ್ತಾ ಇದೆ. ಸೊ ಈಗ ಕೆಳಗಡೆ ಬಂದರೆ 24,500 ಒಂದು ಸಪೋರ್ಟು, ಅಲ್ಲಿಂದ ಅಂತೂ ಬಿಡಲ್ಲ ಅಂತ ಕೂತಿರೋರು ಅಲ್ಲಿದ್ದಾರೆ. ಅಲ್ಲಿ ತನಕ ಯಾರು ಅಂಥ ದೊಡ್ಡ ಮಟ್ಟದ ಧೈರ್ಯವನ್ನು ಮಾಡಿಲ್ಲ ಆ್ಯಸ್ ಪರ್ OI. ಸೊ ಆಪ್ಷನ್ ಸೆಲ್ಲರ್ಸ್ ಧೈರ್ಯ ಮಾಡಿಲ್ಲ ಅಂದರೆ ನಾವು ಕೂಡ ಧೈರ್ಯ ಮಾಡೋಕ್ಕೆ ಆಗೋದಿಲ್ಲ. ನೋಡೋಣ 24,500 ನಾಳೆ ಟೆಸ್ಟ್ ಮಾಡ್ತಾರಾ ಮಂತ್ಲಿ ಕ್ಯಾಂಡ್ಲು ಎಕ್ಸ್ಪೈರಿನಲ್ಲಿ. ಮಂತ್ಲಿ ಎಕ್ಸ್ಪೈರಿನಲ್ಲಿ ಏನು ಮಾಡ್ತಾರೆ ಅಂತ ನೋಡೋಣ. ಮಂತ್ಲಿ ಕ್ಯಾಂಡ್ಲು ಅಂತ ನೋಡ್ತಾ ಬರೋದಾದ್ರೆ ಈ ತಿಂಗಳದು ಏನಾಗುತ್ತೆ, ಅಕಸ್ಮಾತ್ 24,600 500 ಬಂದು ಕ್ಲೋಸ್ ಆದರೂ ಏನು ಹೇಳಿಯೋದು, ಪರ್ಫೆಕ್ಟ್ ಡೋಜಿ. ಮೇಲ್ಗಡೆನೂ ಒಂದು ಅಟೆಂಡ್ ಮಾಡಿದೆ, ಕೆಳಗಡೆನೂ ಅಟೆಂಡ್ ಮಾಡಿದೆ, ಮಧ್ಯದಲ್ಲಿ ರೇಂಜಲ್ಲಿ ಎಲ್ಲಿ ಬಂದು ಕ್ಲೋಸ್ ಆದ್ರೂ ಏನಾಗುತ್ತೆ ಅದು ಒಂದು ಡೋಜಿ ಕ್ಯಾಂಡ್ಲೇ ಆಗ್ತಾ ಹೋಗುತ್ತೆ. ಸೊ ನಾಳೆ ಒಂದು ಕನ್ಫ್ಯೂಸಿಂಗ್ ಆಗಿ ಡೋಜಿ ಕ್ಯಾಂಡ್ಲಲ್ಲಿ ಎಂಡ್ ಆದರೆ ಆಶ್ಚರ್ಯ ಇಲ್ಲ. ಯಾಕೆ ಅಂದರೆ ಹೋದ ತಿಂಗಳು ನೋಡಿ ಸಖತ್ತಾಗಿರೋ ಒಂದು ಅಪ್ ಮೂವ್ಮೆಂಟ್ ಮಾಡಿತ್ತು, ಅದ್ರ ಹೋದ ತಿಂಗಳು ಫುಲ್ ಬೈಯಿಂಗು. ಸೊ ಈ ಸಲ ಒಂದು ಡೋಜಿ ಕ್ಯಾಂಡಲ್ ಮಾಡಿದ್ರೆ ವೆಲ್ಕಮ್ ಮಾಡಬೇಕು ನಾವು ಅದನ್ನ. ಹಾಗಾಗಿ ನೋಡೋಣ. ಅಂದರೆ ಮಂತ್ಲಿ ಕ್ಯಾಂಡಲ್ ಅಂತಂದರೆ ಇನ್ನು ನಾಳೆ ಎಕ್ಸ್ಪೈರಿ ಅಷ್ಟೇ. ಬಟ್ ನಾಡಿದ್ದು ಒಂದು ಸೆಷನ್ ಇದೆಯಲ್ಲ, ಶುಕ್ರವಾರನೂ ಒಂದಿದೆ, ಅದಾದಮೇಲೆ ಮಂತ್ಲಿ ಕ್ಯಾಂಡಲು ಮುಗಿಯುವಂಥದ್ದು. ನೋಡೋಣ 24,400 ಆ ಲೆವೆಲ್ಗೆ ಬಂದು ಒಂದು ಸಣ್ಣ ವಿಕ್ ಮಾಡೋ ಥರ. ಅಂದರೆ ಈಗ ಇಲ್ಲಿಂದ ಓಪನ್ ಆಗಿದೆ ಅಲ್ವಾ, ಕ್ಲೋಸ್ ಇಲ್ಲೇ ಮಾಡಿದ್ರೆ ಏನಾಗುತ್ತೆ, ಈ ಥರ ಒಂದು ಕ್ಯಾಂಡ್ಲು ಮಾಡುತ್ತೆ. ಈ ಥರದ್ದು ಒಂದು ಕ್ಯಾಂಡಲಲ್ಲಿ ಕ್ಲೋಸಿಂಗ್ ಆಗುತ್ತೆ. ಅಂದರೆ ಬಾಡಿ ಇರೋದೇ ಇಲ್ಲ, ಫುಲ್ ವಿಕ್ಕಲ್ಲೇ ತುಂಬೋಗಿರುತ್ತೆ. ಆ ಥರ ಮಾಡ್ತಾರೆ. ಆ ಥರ ಮಾಡಬೇಕು ಅಂದರೆ 24,400 500 ಈ ಝೋನಲ್ಲಿ ಕ್ಲೋಸಿಂಗ್ ಆಗಬೇಕು ಶುಕ್ರವಾರ. ಅಂದರೆ ಈ ಮಂತಿನ ಕ್ಯಾಂಡಲು ಅವಾಗ ಮುಗಿಯುತ್ತೆ. ಆ ಥರ ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಅದೇ ರೀತಿಯಾಗಿ ರಿಸಲ್ಟ್ಸ್ ಅಂತ ನೋಡ್ತಾ ಬರೋದಾದರೆ ಈಗ ನೋಡಿ ಟಾಪ್ ಸೆಕ್ಟರ್ ಟೆಲಿಕಾಮ್ ಸೆಕ್ಟರ್ ಆಗೋಯ್ತು. ಟೆಲಿಕಾಮ್ದೆಲ್ಲ ಸ್ವಲ್ಪ ರಿಸಲ್ಟ್ಸ್ ಇದೆಲ್ಲ ಬಂದಾದಮೇಲೆ. ಸೊ ಈಗಲೂ ಕೂಡ ನೆಗೆಟಿವ್ ಗ್ರೋತ್ ಕೊಟ್ಟಿರೋ ಕಂಪ್ನಿಗಳೇ ಜಾಸ್ತಿ ಇದೆ ಕಂಪೇರ್ ಟು ಪಾಸಿಟಿವ್. ಇವತ್ತು ಕಮಿನ್ಸು, 3M ಇಂಡಿಯಾ, IRCTC, ದೀಪಕ್ ನೈಟ್ರೇಟು, ಸೇಲು ಎಲ್ಲದರಲ್ಲೂ ಭರ್ಜರಿ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಇವತ್ತು ರಿಸಲ್ಟ್ ಇತ್ತು. ಆದರೆ ಎಲ್ಲದರಲ್ಲೂ ಭರ್ಜರಿ ಬಂದಿದೆಯಾ? ಇಲ್ಲ. 3M ಇಂಡಿಯಾದಲ್ಲಿ 55% ನೆಟ್ ಪ್ರಾಫಿಟ್ ಕಮ್ಮಿ ಆಗಿದೆ, ದೀಪಕ್ ನೈಟ್ರಲ್ಲಿ 20% ಕಮ್ಮಿ ಆಗಿದೆ. ಅದು ಬಿಟ್ಟು ನೋಡೋದಾದರೆ ಇನ್ನೊಂದಿಷ್ಟು ಮೋಸ್ಟ್ಲಿ ಮಾರ್ಕೆಟ್ ಅವರಲ್ಲಿ ಬಂದಿಲ್ಲ, ಆಮೇಲೆ ಬಂದಿರುತ್ತೆ. ಸೊ ಅಂಥ ಒಂದು ಒಳ್ಳೆ ರೀತಿಯಾದಂಥ ಪರ್ಫಾರ್ಮೆನ್ಸ್ ಕೊಟ್ಟಿರೋಂಥದ್ದು ಯಾವುದು ಕಾಣಿಸ್ತಾ ಇಲ್ಲ ಇವತ್ತು. ಹಾಗಾಗಿ ನೋಡೋಣಂತೆ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಯಾಕೆಂದರೆ ಈ ಕ್ವಾರ್ಟ್ರು ಓಕೆ, ಫಸ್ಟ್ 1,000 ಕಂಪ್ನಿಗಳು ರಿಸಲ್ಟ್ನ ಅನೌನ್ಸ್ ಮಾಡಿದಾಗ ಚೆನ್ನಾಗೇ ಇತ್ತು. ಆಮೇಲೆ ಬೆಸ್ಟ್ ಪರ್ಫಾರ್ಮರ್ಸ್ಗಳು ಕಮ್ಮಿ ಆಗ್ತಾ ಬಂತು. ರಿಲಯನ್ಸ್ ಇನ್ಫ್ರಾದಲ್ಲಿ 164% ಅಪ್ ಮೂಮೆಂಟ್. ಏನು ಕತೆ ಆಗಿದೆ ಏನು ಅಂತ ನೋಡಬೇಕಿದು. -5 ಕೋಟಿ ಇದ್ದವರು ಈ ಸಲ 8,232 ಕೋಟಿ ಅಪ್ ಮೂಮೆಂಟ್ ಆಗಿದೆ ಅಂತ ಬಂದಿದೆ. ಸೊ ನ್ಯೂಸ್ ಅಂತ ಬಂದಾಗ ಒಂದು ಡೇಟಾ ಬಂದಿತ್ತು, ಏನು ಇಂಡಿಗೋದು 3% ಅಪ್ ಒಂದು ಸೆಲ್ ಮಾಡ್ತಾ ಇದ್ದಾರೆ. ಗಾಂಗ್ವಾಲ್ ಫ್ಯಾಮಿಲಿ ಅವ್ರದ್ದು ಆ ಟ್ರಸ್ಟಿಂದು ಒಂದು ಸ್ಟೇಕ್ ಇತ್ತು ಇಂಡಿಗೋದಲ್ಲಿ, ಅದನ್ನ ಮಾರ್ತಾ ಇದ್ದಾರೆ ಅಂತ ಬಂದಿತ್ತು. ಇವತ್ತು ಅದನ್ನ ಇನ್ನೂ ಜಾಸ್ತಿ ಅಂದರೆ 5.7% ಮಾರ್ತಾ ಇದ್ದಾರೆ ಅಂತ ಬಂದಿದೆ. ಬಟ್ ಇಂಡಿಗೋ ಆ್ಯಸ್ ಎನ್ ಏವಿಯೇಷನ್ ಸೆಕ್ಟರ್ ಅಂತ ನೋಡೋದಾದರೆ ಸ್ವಲ್ಪ ಕಷ್ಟದ ಸೆಕ್ಟರೇ. ಆದರೆ ಅವ್ರದ್ದು ಪ್ರಾಫಿಟಬಿಲಿಟಿ ಅಂತ ನೀವು ನೋಡ್ತಾ ಬಂದರೆ ವರ್ಷದಿಂದ ವರ್ಷಕ್ಕೆ ಚೆನ್ನಾಗೇ ಮಾಡ್ತಾ ಬಂದಿದ್ದಾರೆ. ಸುಮಾರು ಅನಲಿಸ್ಟ್ ಏಜೆನ್ಸಿಗಳು ಕೂಡ ನಿಮ್ಗೆ ಈಗಲೂ ಕೂಡ ಬೈಯಿಂಗ್ ಅಂತಲೇ ಹೇಳ್ತಾ ಇರ್ಬೋದು ಈ ಆಪರ್ಚುನಿಟಿನಲ್ಲಿ. ಬಟ್ ಓವರ್ ಆಲ್ ಪಿ ವ್ಯಾಲ್ಯೂಷನ್ ಅಂತ ನೋಡಿದ್ರು ಕೂಡ ಒಳ್ಳೆ ರೇಂಜಲ್ಲಿ ಇದೆ. ಏಗೇನು ಬೈಯಿಂಗ್ ರೆಕಮೆಂಡೇಷನ್ ಅಂತ ಹೇಳ್ತಾ ಇಲ್ಲ, ಹೇಳಿದ ಮಾತ್ರಕ್ಕೆ ಬೈ ಮಾಡಬೇಕು ಸೆಲ್ ಮಾಡಬೇಕು ಅಂತಿಲ್ಲ. ಬಿಕಾಸ್ ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಬಟ್ ಯಾರಿಗಾದರೂ ಇಂಡಿಗೋ ಏವಿಯೇಷನಲ್ಲಿ ಇಂಟ್ರೆಸ್ಟ್ ಇದೆ, ಅದನ್ನ ನೀವು ಚೆಕ್ಔಟ್ ಮಾಡ್ತಿದ್ರೆ, ಅನಲೈಸ್ ಮಾಡಬೇಕು ಅಂತ ನೋಡ್ತಾ ಇದ್ದೀರಾ ಅಂದರೆ ಒಂದ್ಸಲ ನೀವು ಇವಾಗ ನೋಡಿ ಫ್ಲೈಟ್ ಎಲ್ಲ ಒಳ್ಳೆ ಒಂಥರ KSRTC ಬಸ್ ಸ್ಟ್ಯಾಂಡ್ ಆದಂಗೆ ಆಗ್ಬಿಟ್ಟಿದೆ ಇವಾಗ ಫ್ಲೈಟ್, ಡೊಮೆಸ್ಟಿಕ್ ಫ್ಲೈಟ್ಸು. ಹಿಂದೆ ಎಲ್ಲ ತುಂಬ ಅನಿವಾರ್ಯ, ಏನೋ ಬಿಸ್ನೆಸ್ ನೀಡು ಮತ್ತೊಂದಿದೆ ಅಂದರೆ ಫ್ಲೈಟ್ ತೊಗೊಳೋದು ಅಂತಿತ್ತಲ್ವಾ. ಇಲ್ಲಾಂದರೆ ಸಾಮಾನ್ಯ ಎಲ್ಲ ಟ್ರೈನು ಬಸ್ಸು ಇದರಲ್ಲೇ ಇರ್ತಾಯಿದ್ರು. ಈಗ ವೆರಿ ಕಾಮನ್ ಆಗಿಬಿಟ್ಟಿದೆ. ಅಂದರೆ ಇಟ್ಸ್ ನಾಟ್ ನೋ ಮೋರ್ ಅ ಲಕ್ಸರಿ.
ಫ್ಲೈಟಲ್ಲಿ ಓಡಾಡೋದು ಲಕ್ಸರಿಯಾಗಿ ಉಳಿದಿಲ್ಲ ಇವಾಗ. ಈಗ ಅದು ನೆಸೆಸಿಟಿಯಾಗಿ ಬದಲಾಗ್ಬಿಟ್ಟಿದೆ. ಹಾಗಾಗಿ ಯಾವಾಗ ಒಂದು ಲಕ್ಸರಿ ಇರೋದು ನೆಸೆಸಿಟಿಯಾಗಿ ಬದಲಾಗುತ್ತೋ ಆಗ ಅಲ್ಲಿ ನಾವು ಇನ್ವೆಸ್ಟ್ ಮಾಡೋಕ್ಕೆ ಹುಡುಕಬೇಕು ಅಂತ ಯಾರಿದು ವಿಜಯ್ ಕೇಡಿಯಾನೋ ಯಾರೋ ಒಬ್ರದ್ದು ಕೋಟ್ ಅದು. ಸೊ ಅದು ಆಗಿದೆ ಏವಿಯೇಷನ್ ಸೆಕ್ಟ್ರಲ್ಲಿ. ಅದಕ್ಕೆ ನಿಮಗೆ ರಾಕೇಶ್ ಜುಂಜುನ್ವಾಲಾ ಆಗಿರ್ಬೋದು, ಇವರೆಲ್ಲ ಏವಿಯೇಷನ್ ಸೆಕ್ಟ್ರಲ್ಲಿ ಆಕಾಶ ಏರ್ವೇಸ್ ಇದರಲ್ಲೆಲ್ಲ ಆಗ್ಲೇ ಹೂಡಿಕೆ ಮಾಡಿದರು. ಆಕಾಶದವರು ಖಂಡಿತವಾಗ್ಲೂ ಒಳ್ಳೆ ರೀತಿಯಂಥ ಫೈಟ್ನ ಕೊಡ್ತಾ ಇದ್ದಾರೆ ಇಂಡಿಗೋಗೆ. ಬಟ್ ಇಂಡಿಗೋ ಇಸ್ ಎ ವೆರಿ ಬಿಗ್ ಕಂಪನಿ, ಮಾನೋಪಲಿ. ಜೊತೆಗೆ ಈಗ ಯಾಕೆ ಇಂಡಿಗೋ ಈ ಥರ ಕಂಪ್ನಿಗಳಿಗೆಲ್ಲ ಲಾಭ ಆಗುತ್ತೆ ಅಂದರೆ $70 ಕಮ್ಮಿ ನಡೀತಾ ಇದೆ ಅಲ್ವಾ ಪರ್ ಬ್ಯಾರೆಲ್ ಕ್ರೂಡು. ಸೊ ತುಂಬ ರಾ ಮೆಟೀರಿಯಲ್ ಕಾಸ್ಟು ತುಂಬ ಕಡಿಮೆ. ಇವರಿಗೆಲ್ಲ ವೈಟ್ ಪೆಟ್ರೋಲ್ ಇದು ಬೇಕಲ್ಲ, ವೈಟ್ ಕ್ರೂಡ್, ಜೆಟ್ ಆಯಿಲ್ ಇದಕ್ಕೆಲ್ಲ. ಸೊ ಅದೆಲ್ಲ ಕಮ್ಮಿಗೆ ಸಿಗುತ್ತೆ ಇವಾಗ. ಸೊ ಡೆಫಿನೆಟ್ಲಿ ಇವರಿಗೆ ನೆಕ್ಸ್ಟ್ ಕ್ವಾರ್ಟರ್ಗಳಲ್ಲಿ ರಿಸಲ್ಟ್ಸ್ಗಳು ಬಂದಾಗ ಅದರದ್ದು ಕಾಣಿಸ್ತಾ ಹೋಗ್ಬೋದು. ಈ ಕಾರಣದಿಂದಾಗೆ ಪಾಸಿಟಿವ್ ಆಗಿರ್ಬೋದು. JP Morgan ಕೆಲವರದೆಲ್ಲ ಪಾಸಿಟಿವ್ ಆಗಿದೆ ಅಂತ ಬಂದಿತ್ತು. ಜೊತೆಗೆ ಇನ್ನೊಂದು ಡೇಟಾ ಮಾಡಿದ್ದಾರೆ ಅನಾಲಿಸು, ಯಾವಾಗ ಮಾನ್ಸೂನ್ ಚೆನ್ನಾಗಾಗಿ ಮಳೆ ಚೆನ್ನಾಗಿದೆಯಲ್ಲ ಆ ವರ್ಷಗಳಲ್ಲಿ ಮಾರ್ಕೆಟ್ ಚೆನ್ನಾಗಿ ರಿಟರ್ನ್ಸ್ ಕೊಟ್ಟಿಲ್ವಂತೆ ಕಂಪೇರ್ ಟು ಫುಲ್ ಡ್ರೈ, ಏನೋ ಆ ವರ್ಷ ಮಳೆನೇ ಇಲ್ಲ ಆ ಥರದ ಉದಾಹರಣೆ ಕೂಡ ಕೊಟ್ಬಿಟ್ಟು ಡೇಟಾ ಬಂದಿತ್ತು. ಉದಾಹರಣೆಗೆ 2009 ನಾಟ್ ಎ ಗ್ರೇಟ್ ಇಯರ್. ಸ್ಟಾರ್ಟಿಂಗ್ ಮಾನ್ಸೂನ್ ಚೆನ್ನಾಗಿ ಬಂತು ಅಂದ್ರೂ ಆಮೇಲೆ ಏನು ಅಂತ ದೊಡ್ಡ ಮಳೆ ಬಂದಿರಲಿಲ್ಲ. ಬಟ್ ಆ ವರ್ಷ 81% ರಿಟರ್ನ್ ಕೊಟ್ಟಿತ್ತು ಸೆನ್ಸೆಕ್ಸು. ಅದೇ ರೀತಿಯಾಗಿ 2014, 4, 15 ಇದೆಲ್ಲ ವರ್ಷದಲ್ಲೂ ಮೋಸ್ಟ್ ಆಫ್ ದ ಇಯರ್ಸಲ್ಲಿ ಒಳ್ಳೆ ರಿಟರ್ನ್ ಕೊಟ್ಟಿದೆ ಕಂಪೇರ್ ಟು ಮಳೆ ಚೆನ್ನಾಗಿ ಬಂದಿದ್ದಂಥ ವರ್ಷಗಳು. ಉದಾಹರಣೆಗೆ 2020, 19, 24, 13, 2022 ಆ ವರ್ಷದಲ್ಲಿ ನೀವು ಓವರ್ ಆಲ್ ಸೆನ್ಸೆಕ್ಸ್ ರಿಟರ್ನ್ಸ್ ನೋಡೋಕ್ಕೂ ಡ್ರೈ ಇರೋ ಮಂತಲ್ಲಿ ನೋಡೋದಾದರೆ ಅದೇ ಜಾಸ್ತಿ ಬಂದಿತ್ತಂತೆ. ಬೇರೆ ಬೇರೆ ಕಾರಣಗಳಿರ್ಬೋದು. ಒನ್ ಆಫ್ ದ ರೀಸನ್ಸ್ ಆಗಿರ್ಬೋದು, ಡೈರೆಕ್ಟ್ ಮಳೆಯಿಂದನೇ ಮಾರ್ಕೆಟಲ್ಲಿ ಚೇಂಜಸ್ ಆಗೋದಿಲ್ಲಲ್ವ, ಬೇರೆ ಫ್ಯಾಕ್ಟರ್ಗಳಿರುತ್ತೆ. ಬಟ್ ಅದೊಂದು ಕೋಇನ್ಸಿಡೆನ್ಸ್ ಅಂತ ಹೇಳ್ಬಿಟ್ಟು ಒಂದು ಡೇಟಾ ಬಂದಿತ್ತು. ಜೊತೆಗೆ ಈಗ ಒಂದು ಮೀಡಿಯಂ ಏರ್ಕ್ರಾಫ್ಟ್ ಏನು ಇವಾಗ ಘರ್ಷಣೆ ಇದೆಲ್ಲ ಆಯ್ತಲ್ಲ ಬಾರ್ಡ್ರಲ್ಲಿ, ಅದಾದ್ಮೇಲೆ ಮೀಡಿಯಂ ಕಾಂಪ್ಯಾಕ್ಟ್ ಏರ್ಕ್ರಾಫ್ಟ್ಗಳ ಬೇಡಿಕೆ ರಾಜನಾಥ್ ಸಿಂಗ್ ಅವರು ಅಪ್ರೂವಲ್ ಮಾಡಿದ್ದಾರೆ, ಡಿಫೆನ್ಸ್ ಮಿನಿಸ್ಟ್ರು. ಈಗ ಬರೀ HAL ಮಾನೋಪಲಿ ಇತ್ತಲ್ಲ, ಈಗ HAL ಅಲ್ಲದೆ ಸ್ವದೇಶಿ ನಿರ್ಮಿತ ನಮ್ಮ ಭಾರತೀಯ ಕಾನೂನುಗಳಿಗೆ ಸ್ಯಾಟಿಸ್ಫೈ ಮಾಡುವಂಥ ಯಾವುದೇ ಕಂಪ್ನಿಗಳಾದರೂ ಪರವಾಗಿಲ್ಲ, ಅದನ್ನು ನಾವು ಅಕ್ಸೆಪ್ಟ್ ಮಾಡ್ತೀವಿ, ಅದಕ್ಕೆ ನಾವು ಈಗ ಟೆಂಡರ್ ಕರಿತೀವಿ ಕಾಂಟ್ರಾಕ್ಟ್ ಕೊಡೋಕ್ಕೆ ಅಂತ ಶುರುವಾಗಿದೆ. ಸೊ ಈಗ HALಗೆ ಸ್ವಲ್ಪ ಕಾಂಪಿಟೇಷನ್ ಬರ್ಬೋದು ಅಂತ ಕೂಡ ಸುದ್ದಿ ಬಂದಿತ್ತು. ಇದಿಷ್ಟೊಂದು ಅಂತ ಹೊರತುಪಡಿಸಿ ನೋಡಿದ್ರೆ ನ್ಯೂಸ್ಗಳು ಸುಮಾರು ಇತ್ತು, ಒಂದಿಷ್ಟು ಕವರ್ ಮಾಡೋಂಥದ್ದು, ಅದಕ್ಕೆ ಕವರ್ ಮಾಡ್ತಾ ಇದ್ದೀನಿ. ಈ 2030 ಕಾರ್ ಸೇಲು ಇಂಡಿಯಾದಲ್ಲಿ ಎಷ್ಟಾಗುತ್ತೋ ಅದು ಚೈನಾನ ದಾಟಿ ಹೋಗುತ್ತೆ ಅಂತ ಒಂದು ಸುದ್ದಿ ಇದೆ. ಅಂದರೆ ಅಷ್ಟೊಂದು ಪರ್ಸೆಂಟೇಜ್ ಗ್ರೋತ್ ಆಗ್ತಾ ಇದೆ ಕಾರ್ ತಗೊಳೋರ ಸಂಖ್ಯೆ ಇಂಡಿಯಾದಲ್ಲಿ ಅಂತ ಒಂದು ಸುದ್ದಿ ಬಂದಿತ್ತು. ಅದನ್ನು ಬಿಟ್ಟು ಅಂತ ನೋಡಿದ್ರೆ ವೋಡಾಫೋನ್ ಐಡಿಯಾದವರು May 30 ಒಂದು ಫಂಡ್ ರೈಸಿಂಗ್ ಮಾಡೋಕ್ಕೆ ಮತ್ತೆ ಮುಂದಾಗಿದ್ದಾರೆ. ನೋಡೋಣ ಅದು ಏನಾಗುತ್ತೆ ಏನು ಕತೆ ಅಂತ. ಝೊಮ್ಯಾಟೋದವರು ಹೇಗೆ ಹೆಸರನ್ನ ಎಟರ್ನಲ್ ಅಂತ ಚೇಂಜ್ ಮಾಡಿಕೊಂಡು ಅವ್ರದ್ದು ಒಂದು ಬ್ಲಿಂಕಿಟ್ ಏನಿತ್ತು ಅದನ್ನ ಅದರ ಒಳಗಡೆ ಬೇರೆ ಹೆಸರಲ್ಲಿ ಸಪ್ರೇಷನ್ ಮಾಡಿಕೊಂಡ್ರೆ, ಈ ಸ್ವಿಗ್ಗಿನಲ್ಲಿ ಇನ್ಸ್ಟಾಮಾರ್ಟ್ ಅಂತ ಏನಿತ್ತಲ್ಲ ಅದು ಕೂಡ ಈಗ ಸಪ್ರೇಟಾಗಿ ಲಿಸ್ಟ್ ಆಗುತ್ತೆ ಅಂತ ಸುದ್ದಿ. ನೋಡೋಣ ಅದೇನಾಗ್ತಾ ಹೋಗುತ್ತೆ ಅಂತ. ಇದನ್ನು ಹೊರತುಪಡಿಸಿ ಅಂತ ನೋಡಿದ್ರೆ ಡೆಡ್ಲೈನ್ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. LICದು 38% ಪ್ರಾಫಿಟ್ ಜಂಪ್ ಆಗಿದೆ, 19,000 ಕೋಟಿ ಪ್ರಾಫಿಟ್ನ ಮಾಡಿದ್ದಾರೆ. BSNL ಫಾರ್ ದ ಸೆಕೆಂಡ್ ಕ್ವಾರ್ಟರ್ ಎಗೇನ್ ಪಾಸಿಟಿವ್ ಆಗಿ ರಿಟರ್ನ್ನ ಕೊಟ್ಟಿದೆ. ಓವರ್ ಆಲ್ ಇಯರ್ ವೈಸ್ ನೋಡಿದ್ರೆ ನೆಗೆಟಿವ್ ಆಗೇ ಇದ್ದಾರೆ ಅವರು, ಬಟ್ ಲಾಸ್ಟ್ ಕ್ವಾರ್ಟರ್ ಕೂಡ ಪಾಸಿಟಿವ್ ಆಗಿ ಬಂದಿತ್ತು, ಈ ಕ್ವಾರ್ಟರ್ಲ್ಲೂ ಕೂಡ ಪಾಸಿಟಿವ್ ಆಗಿದೆ. ಎಗೇನ್ ನಾನು ಕೂಡ BSNL ಚಂದಾದಾರ. 397 150 ದಿನದ ಪ್ಲಾನ್ ಅಂತ ಇತ್ತು, ಅದನ್ನ ಇವಾಗ ಚೇಂಜ್ ಮಾಡ್ತೀವಿ ಅಂತ ಮೆಸೇಜ್ ಬಂದಿದೆ. ನೋಡೋಣ ಅದನ್ನ ಏನಾದರೂ ಇನ್ಯಾವ ಪ್ಲಾನ್ ಮಾಡ್ತಾರೆ, ಇನ್ನು ಪ್ರಾಫಿಟಬಿಲಿಟಿ ಚೆನ್ನಾಗಿ ಮಾಡೋಕ್ಕೆ ನೋಡ್ತಾ ಇದ್ದಾರೆ, ಏನು ಮಾಡುತ್ತೆ BSNL ಅಂತ ನೋಡ್ತಾ ಹೋಗೋಣ. ಅದೇ ರೀತಿಯಾಗಿ ನಿನ್ನೆ ಅಷ್ಟೇ ಹೇಳಿದ್ದೆ FII FDI ಬೇರೆ ಈ ಥರ ಅಂತೆಲ್ಲ. FII ಅಂದರೆ ಆ 8 ತಿಂಗಳಲ್ಲಿ FIIಗಳದ್ದು ನೆಟ್ ಅಮೌಂಟು ನೆನ್ನೆ ನಾವು ಮಾತಾಡಿದ್ವಿ ಕೂಡ ಅಲ್ವಾ, ಮಂತ್ಲಿ ಕ್ಯಾಂಡಲ್ ನೋಡಿದ್ರೆ ಫಸ್ಟ್ ಟೈಮ್ ಅವರು ಪ್ರಾಫಿಟ್ ಆಗಿ ಅಂದರೆ ಪಾಸಿಟಿವ್ ಆಗಿ ಕೂತಿದ್ದಾರೆ. ಅಂದರೆ 12,000 ಕೋಟಿ ಹೂಡಿಕೆ ಮಾಡಿದ್ದಾರೆ ನಮ್ಮ ದೇಶದಲ್ಲಿ ಆಫ್ಟರ್ 8 months ಅಂತ. ಅದೇ FDI ಡೇಟಾ ಬಂದಿದೆ, ಅಂದರೆ ವಿದೇಶಿ ನೇರ ಹೂಡಿಕೆ, ನೇರ ಬಂಡವಾಳ ಅಂತ ಮಾತಾಡ್ತೀವಲ್ಲ FDI, ಅದು 24% ಸ್ಲಿಪ್ ಆಗಿದೆ ಅಂತ ಬಂದಿದೆ. ಇದು ನೆಗೆಟಿವ್ ಆಗಿ ಯೋಚನೆ ಮಾಡಬೇಕಾ? ಇಲ್ಲ ನೋಡಿ, ಈಗ ಫಾರಿನ್ ಅವರಿಗೆ ಆ ಟೆಂಡರ್ಗಳು ಅದು ಹೋಗ್ತಾ ಇಲ್ಲ ಅಂದರೆ ಅರ್ಥ ಏನು, ಇಲ್ಲಿ ಡೊಮೆಸ್ಟಿಕ್ ಇರೋರಿಗೆ ಕೊಡ್ತಾ ಇದ್ದಾರೆ ಅಂತ. ಡೊಮೆಸ್ಟಿಕ್ ಇರೋರಿಗೆ ಕೊಟ್ಟರೆ ಬೇಜಾರಿಲ್ಲ, ಆದರೆ ಅದೇ ರೀತಿಯಾದಂಥ ಸ್ಟ್ಯಾಂಡರ್ಡ್ನ ಮೇಂಟೈನ್ ಮಾಡಬೇಕು. ಈಗ ಫಾರಿನ್ ಪ್ಲೇಯರ್ಸು ಇನ್ವಾಲ್ವ್ ಆಗಿದ್ದಾರೆ ಅಂದರೆ ಅಲ್ಲಿ ಒಂದು ಬೇರೆ ಥರದ ಒಂದು ಎಲ್ಲದರಲ್ಲೂ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಎಗೇನ್, ಬಟ್ ಅಟ್ಲೀಸ್ಟ್ ಒಂದು ಕಾಂಪಿಟೇಷನ್ನು ಒಂದು ಇರುತ್ತೆ, ಒಂದು ನೀಟಾಗಿ ಮಾಡಬೇಕು, ಅದನ್ನ ಮುಗಿಸ್ಕೊಡ್ಬೇಕು ಈ ಥರ ಅಂತ. ಬಟ್ ಇಲ್ಲೇ ಡೊಮೆಸ್ಟಿಕ್ಕು ಇವ್ರದೇ ಒಂದು ಲಾಬಿ ಈ ಥರದ್ದೆಲ್ಲ ಉಳಿದ್ಬಿಡ್ತು ಅಂತಂದರೆ ಆ ಸೆಕ್ಟರ್ಗಳಿಗೆ ಅಂತೊಂದು ಆಗೋದಿಲ್ಲ. ಹಾಗಂತ ಒಂದು ಬ್ಯಾಲೆನ್ಸ್ ಇರಬೇಕು, ಅದು ಎಲ್ಲ ಕಡೆನೂ ನಮಗೆ ಫಾರಿನ್ ಇನ್ಫ್ಲುಯೆನ್ಸು ಜಾಸ್ತಿ ಆಗಬಾರ್ದು, ಇಂಡಿಯನ್ ಡೊಮೆಸ್ಟಿಕ್ ಪ್ಲೇಯರ್ಸಿಗೂ ಕೂಡ ಚಾನ್ಸ್ ಸಿಗಬೇಕು, ಎಸ್ಪೆಷಲಿ ಡಿಫೆನ್ಸು ಈ ಥರದ್ದೆಲ್ಲ. ನೋಡಿ ನಮ್ಗೆ ಎಷ್ಟು ಗೊತ್ತೇ ಇರಲ್ಲ, ಟರ್ಕಿ ಯಾವಾಗ ಪಾಕಿಸ್ತಾನಕ್ಕೂ ಇವಾಗ ಹೆಲ್ಪ್ ಮಾಡ್ತಿರು ಈ ಥರ ಅಂತೆಲ್ಲ ಬಂದಾಗ ಇಡೀ ದೇಶದಲ್ಲಿ ಮೇಜರ್ ಏರ್ಪೋರ್ಟ್ಸಲ್ಲಿ ಏವಿಯೇಷನ್ನ ಕಂಟ್ರೋಲ್ ಮಾಡೋದಿರುತ್ತಲ್ಲ ಸಿಗ್ನಲ್, ಇವಾಗ ಅಲ್ಲಿ ಒನ್ ಆಫ್ ದ ಟಫೆಸ್ಟ್ ಜಾಬ್ಸ್ ಅದು ಏವಿಯೇಷನ್ನ ಟ್ರಾಫಿಕ್ ಕಂಟ್ರೋಲ್ ಮಾಡೋದು. ಯಾವಾಗ ಯಾವ ಫ್ಲೈಟ್ ಲ್ಯಾಂಡ್ ಆಗಬೇಕು, ಯಾವಾಗ ಎಲ್ಲಿ ಹೋಗಬೇಕು ಏನು ಅನ್ನೋದು ಸಿಕ್ಕಾಪಟ್ಟಿ ಒಂದು ಬಿಸಿಯೆಸ್ಟ್ ಟ್ರಾವೆಲ್ ಏಜೆನ್ಸಿ ಅಲ್ವಾ ಏರ್ಪೋರ್ಟ್, ಏರ್ಲೈನ್ಸ್ ಅನ್ನೋದು ಬಿಸಿಯೆಸ್ಟ್ ಟ್ರಾವೆಲ್ ಅದು. ಸೊ ಅದನ್ನು ಮ್ಯಾನೇಜ್ ಮಾಡ್ತಿದ್ದ ಕಂಪನಿ ಅದು ಟರ್ಕಿ ಬೇಸ್ಡ್ ಕಂಪ್ನಿನೇ ಆಗಿತ್ತು. ಯಾವಾಗ ಟರ್ಕಿಯವರು ಈ ಥರ ಎಲ್ಲ ತಗಲಾಕೊಂಡ್ರು ಆವಾಗ ಆ ಕಂಪ್ನಿನ ಫೈರ್ ಮಾಡಿ ಬೇರೆ ತೊಗೋಬೇಕಾಯ್ತು. ಅಂದರೆ ಅದೇ ಹೇಳೋಂಥದ್ದು, ಕೆಲವು ವಿಚಾರದಲ್ಲಿ ಡೊಮೆಸ್ಟಿಕ್ ಇದ್ರೇ ತುಂಬ ಒಳ್ಳೆಯದು, ದೇಶದ
ಭದ್ರವಾದ ಸೆಕ್ಯೂರಿಟಿ, ಬೇರೆ ಆಪರ್ಚುನಿಟೀಸ್ ಎಲ್ಲದನ್ನು ದೃಷ್ಟಿ ಇಟ್ಕೊಂಡು ನೋಡೋದಾದರೆ ಇಲ್ಲಿದು ಲಾ ಆ್ಯಂಡ್ ರೆಗ್ಯುಲೇಷನ್ ಗೊತ್ತಿರುತ್ತೆ ಅವರಿಗೆ. ಸೊ ಆ ರೀತಿಯಾಗಿ ನೋಡೋಣ. FDI ಇನ್ಫ್ಲೋ ಕಮ್ಮಿ ಆಗಿರುವಂಥದ್ದು ತೀರಾ ಆತಂಕಕಾರಿ ಬೆಳವಣಿಗೆ ಏನಲ್ಲ, ಬಟ್ ಆ ಥರ ಆಗುತ್ತೆ ಏನು ಕತೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಅಂತ. ಒಂದಿಷ್ಟು ನ್ಯೂಸ್ ಸೆಕ್ಷನಲ್ಲಿ ಕವರ್ ಮಾಡಬೇಕಾಗಿದ್ದು. ಈಗ ಕ್ವಿಕ್ಕಾಗಿ ನಾಳೆ ಬ್ಯಾಂಕ್ ನಿಫ್ಟಿ ಯಾವ ರೀತಿ ಇದೆ ಅಂತ ನೋಡ್ಕೊಂಡ್ಬಂದು, ಯಾಕಂದರೆ ಬ್ಯಾಂಕ್ ನಿಫ್ಟಿದು ಎಕ್ಸ್ಪೈರಿ ನಾಳೆ. ನಿಫ್ಟಿ ಜೊತೆಗೆ ಬ್ಯಾಂಕ್ ನಿಫ್ಟಿ ಕೂಡ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್? ದೊಡ್ಡ ಕನ್ಸಾಲಿಡೇಷನ್ ಆಗಿದೆ ಬ್ಯಾಂಕ್ ನಿಫ್ಟಿ. ನೋಡಿ 56,000ದಿಂದ 54,500 ಈ ಝೋನ್ನ ಬಿಟ್ಟು ಹೋಗಿಲ್ಲ. ಖಾಲಿ 1,500 ಪಾಯಿಂಟಲ್ಲಿ 1.5 ತಿಂಗಳು ಕಳೆದಿದೆ. ಏಪ್ರಿಲ್ ಅರ್ಧದಿಂದ ಈಗ ಆಲ್ಮೋಸ್ಟ್ 1 ಮಂತ್ ಕಳೆದುಬಿಟ್ಟಿದ್ದೀವಿ ಯಾವುದರಲ್ಲಿ, ಬ್ಯಾಂಕ್ ನಿಫ್ಟಿದಲ್ಲಿ. ಸೊ ಹಾಗಾಗಿ ಡೆಫಿನೆಟ್ಲಿ ನಾಳೆ ಒಂದು ಎಕ್ಸ್ಪ್ಲೋಸಿವ್ ಮೂಮೆಂಟು ಬರ್ಬೋದು ಅಂತ ಅನ್ಕೊತಾ ಇದ್ದೀನಿ ನಾನು ಬ್ಯಾಂಕ್ ನಿಫ್ಟಿದಲ್ಲಿ. ತಪ್ಪಾಗಿರ್ಬೋದು, ಯಾಕಂದರೆ ವೀಕ್ಲಿ ಕ್ಯಾಂಡಲ್ ನೋಡಿ, ಲಾಸ್ಟ್ ವೀಕ್ಲಿ ಕ್ಯಾಂಡ್ಲು, ಈ ವೀಕ್ಲಿ ಕ್ಯಾಂಡ್ಲು, ಅದ್ರ ಹೋಗ್ಲಿ ಕ್ಯಾಂಡ್ಲು, 4-5 ಕ್ಯಾಂಡ್ಲು ಅದೊಂದು ಮಧ್ಯದಲ್ಲಿ ಒಂದು ಸಲ ಕರೆಕ್ಷನ್ ಆಗಿದ್ದು ಬಿಟ್ಟರೆ ಏನೂ ಆಗಿಲ್ಲ. ಬಟ್ ಓವರ್ ಆಲ್ ಅಂತ ನೀವು ನೋಡ್ತಾ ಹೋಗೋದಾದರೆ ಪಾಸಿಟಿವ್ ಆಗಿ ಆಗಿತ್ತು. ಈಗ ಎಗೇನ್ ಇದರಲ್ಲಿ 2 ಥರ. ಈಗ ಗ್ರೀನ್ ಕಲರ್ ಡೋಜಿ ಮಾಡಿದೆ, ಹತ್ತತ್ರ ಡೋಜಿ. ಈಗ ಇಲ್ಲಿಂದ ಕೆಳಗಡೆ ಬಂತು, ಈ ಥರ ರೆಡ್ ಕ್ಲೋಸ್ ಆಯಿತು ಅಂದರೆ ಒಂದು ರೆಡ್ ಕಲರ್ ಡೋಜಿ ಆಗುತ್ತೆ. ಆ ಥರ ಮಾಡಬೇಕು ಅಂದ್ರೂ ಕೂಡ ಅಟ್ಲೀಸ್ಟ್ ಆ ಬಸ್ ಸ್ಟ್ಯಾಂಡ್ನ ಬ್ರೇಕ್ ಡೌನ್ ಆಗುತ್ತಾ, 54,000 ಲೆವೆಲ್ಗೆ ಬಂದು ಕ್ಲೋಸಿಂಗ್ ಆಗುತ್ತಾ, ಇನ್ನು 1,500 ಪಾಯಿಂಟ್ಗಳ ಮೂವ್ಮೆಂಟ್ ನೆಗೆಟಿವ್ ಮೂವ್ಮೆಂಟು ನಾಳೆ ಕೊಡೋಕ್ಕೆ ಸಾಧ್ಯತೆ ಇದೆ ಬ್ಯಾಂಕ್ ನಿಫ್ಟಿನಲ್ಲಿ. ಅಷ್ಟೊಂದು ಸಾಧ್ಯತೆ ಇಲ್ಲ ಅಂತಲೇ ಅನ್ನಿಸ್ತಾ ಇದೆ. ಬಟ್ ಇನ್ ಕೇಸ್ ಕೆಳಗಡೆ ಬಂತು, ಈ ಬಸ್ ಸ್ಟ್ಯಾಂಡ್ನ ಬ್ರೇಕ್ ಡೌನ್ ಆಯಿತು ಅಂದರೂ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಇಲ್ಲಿ ಏನು ಕಾಣಿಸ್ತಾ ಇದೆ, ಇಲ್ಲಿ ಕೂಡ ಒಂದು ಪ್ಯಾಟರ್ನ್ ಇದೆ ನಮಗೆ ಇಲ್ಲಿ, ಕರೆಕ್ಟಾ? ಇಲ್ಲಿಂದ ನೋಡಿ, ಇಲ್ಲಿಂದ ಕ್ಲೀನಾಗಿ ಹಿಂಗೆ ಹಾಕೋಬೋದು. ಇಲ್ಲಿ ಒಂದು ಪಾಸಿಟಿವಿಟಿನೇ ಬಂದಿದೆ, ಆದರೆ ತಿರ್ಗಿ ಇಲ್ಲಿ ಹಿಂದೆ ನೆಗೆಟಿವಿಟಿ ಇದೆ. ಈಗ ಅದಕ್ಕೆ ಕನ್ಫ್ಯೂಷನ್ ಮಾಡ್ತಾ ಇರೋಂಥದ್ದು. ಬಟ್ ನಾವೇನಿರಬೇಕು, ಅಕಸ್ಮಾತ್ 55,500 ಇದ್ರ ಮೇಲ್ಗಡೆನೇ ಓಪನ್ ಆಯಿತು, ಮತ್ತೊಂದಾಯಿತು ಅಂದರೆ ನಾಳೆ ನೆಗೆಟಿವ್ ಆಗೋಕ್ಕೆ ಹೋಗ್ಬಿಡಿ. ಅವಾಗ ಏನಾಗ್ಬೋದು, ಈ ರೇಂಜ್ ಒಳಗಡೆ ಮತ್ತೆ ತಿರ್ಗಾ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿನ ಮುಗಿಸೋಕ್ಕೆ ನೋಡ್ಬೋದು, ಅಂದರೆ ಪಾಸಿಟಿವ್ ಸೈಡೇ ಇಡ್ತಾ ಹೋಗ್ಬೋದು. ಬಟ್ ಅಕಸ್ಮಾತ್ ಇದಕ್ಕಿಂತ ಕೆಳಗಡೆ ಓಪನ್ ಆಯಿತು, ಒಂದು 15 ನಿಮಿಷ ಆದಮೇಲೆ ಅಟೆಂಡ್ ಮಾಡೋಕ್ಕೆ ಹೋಗಿ ಅಲ್ಲಿಂದ ಸೆಲ್ಲಿಂಗ್ ಬಂತು, ಅಥವಾ ಕಂಟಿನ್ಯೂಸ್ ಆಗಿ ಸೆಲ್ಲಿಂಗ್ ಆಗ್ತಾ ಬಂತು, ಈ ಝೋನ್ನ ಬೀಟ್ ಆಯಿತು ಅಂದರೆ ಖಂಡಿತವಾಗ್ಲೂ ನಾಳೆ 55,000 ಆ ಝೋನ್ಗಳು ಬಂದು ಟೆಸ್ಟ್ ಆಗೋ ಸಾಧ್ಯತೆ. 55,000 ಅಂದರೆ ಅಲ್ಲೇ 500 ಪಾಯಿಂಟ್ ಆಗೋಯ್ತು. ಈ 55,000 ಝೋನನ್ನು ಬ್ರೇಕ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಬೇಕಾದ್ರೆ ಒಂದ್ಸಲ ಆಪ್ಷನ್ ಚೇನಲ್ ನೋಡ್ಕೊಂಡು ಬಂದ್ಬೋಣ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ. ಆಪ್ಷನ್ ಚೇನ್ ನೋಡೋದಾದರೆ ನಾಳೆಗೆ ಯಾವುದು ಬ್ಯಾಂಕ್ ನಿಫ್ಟಿನಲ್ಲಿ ಆಪ್ಷನ್ ಚೇನ್ ನೋಡೋದಾದರೆ ನಾಳೆ ಎಲ್ಲಿದೆ, ಸಪೋರ್ಟ್ ಇದೆಯಾ, ರೆಸಿಸ್ಟೆನ್ಸ್ ಇದೆಯಾ? ಡೈಲಿ ಕ್ಯಾಂಡ್ಲಿಗೆ ಹೋಗ್ಬಿಡ್ತೀನಿ. ಡೈಲಿ ಕ್ಯಾಂಡ್ಲಿಗೆ ಹೋದರೆ 55,500 ಈಕ್ವಲ್ ಫೈಟ್ ಇದೆ. ಬಟ್ 56,000 ರೆಸಿಸ್ಟೆನ್ಸೇ ಕಾಣಿಸ್ತಾರೆ. ಸೇಮ್ ಲೈಕ್ ನಿಫ್ಟಿ ರೆಸಿಸ್ಟೆನ್ಸ್ಗಳೇ ಜಾಸ್ತಿ ಇದೆ ಕಂಪೇರ್ ಟು ಸಪೋರ್ಟ್. ಬಟ್ 55,000 ನೋಡಿ ಒಳ್ಳೆ ಸಪೋರ್ಟ್ ಇದೆ. ನಿಫ್ಟಿ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಕೆಳಗಡೆ ಲೆವೆಲಲ್ಲಿ ಆಲ್ಮೋಸ್ಟ್ ಈಕ್ವಲ್ ಸಪೋರ್ಟ್ ಇದೆ. ಸೊ ಹಾಗಾಗಿ ಕೆಳಗಡೆ ಬಂದರೆ ನಾಳೆ 55,000 ಇಸ್ ಎ ಪ್ರಾಬಬಿಲಿಟಿ. 55,000ಕ್ಕಿಂತ ಕೆಳಗಡೆ ಬರುತ್ತಾ ನೋಡೋಣ. ಆವಾಗ ಈ ಬಸ್ ಸ್ಟ್ಯಾಂಡ್ ಬ್ರೇಕ್ ಡೌನ್ ಆಗುತ್ತೆ, ಅದೇನಾಗುತ್ತೆ ಅಂತ ನೋಡ್ತಗೋಣ. ಬಟ್ 55,000 ಇನ್ ಕೇಸ್ ಆ ಟ್ರೆಂಡ್ಲೇ ನಾವೇನು ಮಾತಾಡೋದ್ವಲ್ಲ, ಇವಾಗ ಆ ಝೋನ್ ಹಾಕೊಂಡಿದ್ವಲ್ಲ, ಅದಕ್ಕೆ ಕೆಳಗಡೆ ಬಂತು ಅಂದರೆ 55,000 ತನಕ ನಾವು ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ಕ್ಲೀನ್ ಕಟ್ ಆಗಿ ಒಂದು ಆ ಥರ ಒಂದು ಟ್ರಯಾಂಗಲ್ ಶೇಪಲ್ಲಿ ಮಾಡಿದೆ. ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ನೋಡಿಕೊಂಡು ಮಿಕ್ಕಿದ್ದನ್ನು ಪ್ಲಾನ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಮಿಡ್ ಕ್ಯಾಪ್ ನಿಫ್ಟಿ ಎಲ್ಲದರಲ್ಲೂ ನಾಳೆ ಎಕ್ಸ್ಪೈರಿ, ಎಲ್ಲದನ್ನು ಮಾತಾಡೋಕ್ಕಾಗಲ್ಲ. ಬಟ್ ಮಿಡ್ ಕ್ಯಾಪ್ ನಿಫ್ಟಿ ಇನ್ ಕೇಸ್ ಕೆಳಗಡೆ ಬರಲೇಬೇಕು ಅಂತಂದರೆ ನಾಳೆ 12,250 ಈ ಲೆವೆಲ್ ತನಕ ಬಂದು ಟೆಸ್ಟ್ ಆಗ್ತಾ ಹೋಗ್ಬೋದು, ಯಾಕೆಂದರೆ ಅಲ್ಲಿ ಒಂದು ಸಪೋರ್ಟ್ ಕೂಡ ಇದೆ. ಅದೇ ರೀತಿಯಾಗಿ ಗೋಲ್ಡ್ ಇವಾಗ ತಿರ್ಗಾ ಮೇಲೆ ಹೋಗೋಕ್ಕೆ ನೋಡ್ತಾ ಇದೆಯಾ, ಏನೂ ಮಾಡ್ತಾ ಇಲ್ಲ, ತುಂಬ ಸಣ್ಣದಾಗಿ ಮೂಮೆಂಟ್ ಆಗ್ತಾ ಇದೆ. ಗೋಲ್ಡು ಏನು ಪ್ಲಾನ್ ಹಾಕ್ಕೊಂಡಿದೆ ಅಂತ ಗೊತ್ತಿಲ್ಲ. ಅದೇ ರೀತಿಯಾಗಿ ಸಿಲ್ವರು ಕೂಡ ಸೇಮು, ಅದು ಕೂಡ ಅದೇ ರೇಂಜಲ್ಲೇ ಇದೆ. USD INR 85 ರೂಪಾಯಿ ಮೇಲ್ಗಡೆನೇ ಇದೆ, ವಿಚ್ ಇಸ್ ನಾಟ್ ಎ ಗ್ರೇಟ್ ಸೈನ್ ಫಾರ್ ಬ್ಯಾಂಕ್ ನಿಫ್ಟಿ. ಅದೇ ರೀತಿಯಾಗಿ ಕ್ರೂಡ್ ಆಯಿಲ್ ಅಂತ ನೋಡ್ತಾ ಬರೋದಾದ್ರೂ ಕೂಡ ಒಂದು ಜಂಪ್ ಮಾಡೋ ಥರ ಕಾಣಿಸ್ತಾ ಇದೆ ಫೈನಲಿ ಕ್ರೂಡ್ ಆಯಿಲು. ನನ್ನ ಪ್ರಕಾರ ನೆನ್ನೆ ಕೂಡ ಮಾತಾಡಿದ್ವಿ, ನಿಮಗೆ ನೆನಪಿರ್ಬೋದು. ಇಲ್ಲಿಂದ ಒಂದು ಜಂಪ್ ಪಾಸಿಬಿಲಿಟಿ ಇದೆ ಕ್ರೂಡ್ ಆಯಿಲ್ಗೆ. ಒಂದು 5,500 5,600 ಲೆವೆಲ್ಗೆ ಹೋಗ್ಬೋದು ಜೂನಲ್ಲಿ ಅಂತ ನೋಡೋಣ. ಆ ಥರ ಆಗುತ್ತಾ, ಏನಾದ್ರು ಮೂಮೆಂಟ್ ಸಿಗುತ್ತಾ ಅಂತ ನೋಡ್ತಾ ಹೋಗೋಣ ಕ್ರೂಡ್ ಆಯಿಲಲ್ಲಿ. ಅದೇ ರೀತಿಯಾಗಿ ಕಾಪರ್ ಇವಾಗ 860 ಮೇಲ್ಗಡೆ ಏನೋ ಬಂದಿದೆ, ಆದರೆ ಮೇಲ್ಗಡೆ ಹೋಗೋಕ್ಕೆ ಈ ಬಸ್ ಸ್ಟ್ಯಾಂಡ್ ಬಿಡ್ತಾ ಇಲ್ಲ. ಈ ಬಸ್ ಸ್ಟ್ಯಾಂಡ್ನ ದಾಟಿ ಮೇಲ್ಗಡೆ ಹೋದರೆ ಮಾತ್ರ ಒಂದು 880 890 ಈ ಲೆವೆಲ್ಗೆ ಹೋಗ್ಬೋದು. 890 ಲೆವೆಲ್ ತನಕ ಚಾನ್ಸಸ್ ಇದೆ. ಬಟ್ ಅಲ್ಲಾಗಲಿಲ್ಲ ಅಂದರೆ ತಿರ್ಗಾ ಇದು ಕೆಳಗಡೆ ಶಾರ್ಪ್ ಆಗಿ ಚೇಂಜಸ್ ಆಗ್ತಾ ಹೋಗ್ಬೋದು. ಸೊ ತುಂಬ ಹುಷಾರಾಗಿರಬೇಕು, ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ಇಟ್ಕೋಬೇಕು ಯಾರಾದರೂ ಲಾಂಗ್ ಹೋಗೋಕ್ಕೆ ನೋಡ್ತಾ ಇದ್ದೀರಾ ಅಂತಂದರೆ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೂ ಇನ್ನೂ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಟ್ರೇಡ್ ಟೂಲ್ ಸರಣಿನಲ್ಲಿ ಒಂದು ಹೊಸ ವಿಡಿಯೋ ಬಂದಿತ್ತು, ಯಾವುದ್ರ ಬಗ್ಗೆ RSI ಬಗ್ಗೆ ಯಾರಾದರೂ ಇನ್ನೂ ನೋಡಿಲ್ಲ ಅಂದರೆ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಟರ್ಮ್ ಇನ್ಶೂರೆನ್ಸ್ ಫಾರ್ಮು ಕೆಲವರು ಫಿಲಪ್ ಮಾಡ್ತಾ ಇದ್ದೀರಾ, ಅದು ಬಜಾಜ್ ಸಿಬ್ಬಂದಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದಾಗ ದಯವಿಟ್ಟು ಅದನ್ನ ಅಟೆಂಡ್ ಮಾಡಿ, ಅವರಿಗೆ ಏನು ಮಾಹಿತಿ ಬೇಕೋ ಅದನ್ನ ಕೊಡಿ, ನಿಮಗೆ ಸೂಕ್ತವಾದ ಟರ್ಮ್ ಇನ್ಶೂರೆನ್ಸ್ನ ಓಪನ್ ಮಾಡಿಸಿ ಕೊಡ್ತಾರೆ. ಅದೇ ರೀತಿಯಾಗಿ 2025 ಚಾನಲ್ನ ಮಿಷನ್ ಏನು, ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡೋದು. ದಯವಿಟ್ಟು ಅದ್ರ ಬಗ್ಗೆ ಕೂಡ ಗಮನ ಕೊಡಿ ಅಂತ ಕೇಳ್ಕೊತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.